ವೀಕ್ಷಕರೇ ನಮಸ್ಕಾರ. ಫ್ಯಾಕ್ಟರಿ ಫ್ರೇಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಸೋಮನಹಳ್ಳಿ ಇಂಡಸ್ಟ್ರಿಯಲ್ ದಲ್ಲಿರುವಂತಹ ಕ್ರಿಯಾಶೀಲ ಗ್ರಾನೈಟ್ ಫ್ಯಾಕ್ಟರಿಗೆ ಬಂದಿದ್ದೇವೆ. ಇಲ್ಲಿ ಏನ್ ರೆಡಿ ಆಗುತ್ತೆ, ಹೇಗೆ ರೆಡಿ ಆಗುತ್ತೆ ಮತ್ತು ಎಷ್ಟು ವರ್ಷಗಳಿಂದ ಈ ಫ್ಯಾಕ್ಟರಿ ರನ್ ಆಗ್ತಿದೆ ಅನ್ನೋದರ ವಿಚಾರವನ್ನ ತಮ್ಮೆಲ್ಲರ ಮುಂದೆ ತೋರ್ಸೋಕೆ ಬಂದಿದ್ದೀವಿ. ವೀಕ್ಷಕರೇ, ಈಗ ನಾವು ಫ್ಯಾಕ್ಟರಿಯ ಒಳಗಡೆ ಹೋಗಿ ಏನೆಲ್ಲ ರೆಡಿ ಮಾಡ್ತಾರೆ, ಆಮೇಲೆ ಹೇಗೆ ರೆಡಿ ಮಾಡ್ತಾರೆ ಹಾಗೂ ಈ ಮ್ಯಾನೇಜ್ಮೆಂಟ್ ಟೀಮ್ ಏನಿರುತ್ತೆ ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಎಷ್ಟು ವರ್ಷಗಳಿಂದ ಈ ಫ್ಯಾಕ್ಟರಿನ ರನ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಎಷ್ಟು ಲಾಭ ಇರುತ್ತೆ ಮತ್ತೆ ಎಷ್ಟು ಅನುಕೂಲ ಇದೆ, ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಆಗುತ್ತೆ, ಆ ವಿಚಾರಗಳನ್ನ ನಾವು ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಒಂದು ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ವೀಕ್ಷಕರೇ, ಇಲ್ಲಿ ಈ ಫ್ಯಾಕ್ಟರಿಲಿ ಗ್ರಾನೈಟ್ ಅಂದ್ರೆ ಮನೆಗೆ ಯೂಸ್ ಆಗುವಂತಹ ಗ್ರಾನೈಟ್ ಗಳನ್ನ ರೆಡಿ ಮಾಡ್ತಾರೆ. ಅದ್ರ ಜೊತೆಗೆ ಮನೆಗೆ ಯೂಸ್ ಮಾಡುವಂತಹ ಸಿಂಕ್ ಗಳನ್ನ, ಆಮೇಲೆ ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಸ್ಲ್ಯಾಬ್ ಗಳನ್ನ ರೆಡಿ ಮಾಡ್ತಾರೆ. ಅವುಗಳನ್ನ ನೋಡ್ಕೊಂಡು ಅದ್ರ ಜೊತೆಗೆ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಇದರಿಂದ ತಮ್ಗೆ ಏನಾದ್ರು ಮನೆಗೆ ಯೂಸ್ ಮಾಡುವಂತಹ ಸಿಂಕ್ ಗಳಾಗಿರಬಹುದು, ಆಮೇಲೆ ಗ್ರಾನೈಟ್ ಗಳು ಏನಾದ್ರು ಆಗಿದ್ರೆ ನೀವು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಬಂದು ಡೈರೆಕ್ಟ್ ಆಗಿ ಫ್ಯಾಕ್ಟರಿ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಮಾತಾಡ್ಕೊಂಡು ನೀವು ತಗೋಬಹುದು. ಇವರು ನೀಟಾಗಿ ಅರ್ಥ ಮಾಡಿಸ್ತಾರೆ ನಮ್ಗೆ. ಹಾ ಸರ್, ಕ್ವಾರಿಯಿಂದ जो भी पत्थर आता है, बड़ा बड़ा पत्थर जो उधर है आपको हम दिखाते हैं, वो पत्थर क्वारी से आता है. क्वारी से आने के बाद हमारा जो मशीन है वो बड़ा मशीन, तो वो जो क्रेन है बड़ा सा येलो कलर का, उसमें से उठा के वो उधर का मशीन में डाल के कटिंग होता है. ब्लॉक जो है वो क्वारी से आते हैं. क्वारी का वो ವೀಕ್ಷಕರೇ, ಕ್ವಾರಿಯಿಂದ ಬಂದಿರೋ ಬಂಡೆಗಲ್ಲುಗಳನ್ನ ಇಲ್ಲಿ ಸ್ಟೋರ್ ಮಾಡ್ಕೊಂಡು ಇವರು ಯಾವ ಕಲ್ಲು ಬೇಕಾದಾಗ ಆ ಕಲ್ಲುಗಳನ್ನು ಕ್ರೇನಲ್ಲಿ ಎತ್ಕೊಂಡು ಹೋಗಿ ಆ ಥರ ಕಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ಆ ಕಲ್ಲುಗಳ ಮೇಲೆ ಸ್ವಲ್ಪ ಮಾರ್ಕ್ ಕೂಡ ಆಗಿದೆ. ಇದೇ ಥರ ಅವರು ಪ್ರತಿಯೊಂದು ಕಲ್ಲುಗಳನ್ನ ಎತ್ಕೊಂಡು ಹೋಗಿ ಕಟ್ ಮಾಡಿಕೊಂಡು ಗ್ರಾನೈಟ್ ಆಗಿರ್ಬೋದು, ಆಮೇಲೆ ಸ್ಲ್ಯಾಬ್ ಆಗಿರ್ಬೋದು, ಆಮೇಲೆ ಸಮಾಧಿ ಕಲ್ಲುಗಳನ್ನ ಕೂಡ ಈ ಬಂಡೆಗಲ್ಲುಗಳಿಂದನೇ ಮಾಡ್ತಾರೆ. ಕ್ವಾರಿ ಇರುತ್ತೆ ಇವ್ರದ್ದೇ ಸ್ವಂತ, ಇವ್ರದ್ದಿದೆ ಅಂತೆ. ಸೊ ಹಾಗಾಗಿ ಅಲ್ಲಿಂದ ತಗೊಬರ್ತಾರೆ. ಕ್ವಾರೆಯಿಂದ ತಂದ ಬಂಡೆಗಲ್ಲುಗಳನ್ನ ಈ ಥರ ದೊಡ್ಡ ಮಷೀನಲ್ಲಿ ಕಟ್ ಮಾಡ್ತಾ ಅವ್ರಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಇದ್ರಲ್ಲ ಇದೇ ತರ ಕಟ್ ಆಗುತ್ತೆ. ಸೊ ಇದು ಕಟ್ ಆಗಿ 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 ನಂತರ ಇದನ್ನ ಸಪ್ರೇಟ್ ಮಾಡಿ ಇದ್ರ ಮೇಲೆ ಪಾಲಿಶ್ ಮಾಡ್ತಾರೆ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಏನು ಗೊತ್ತಾ, ಇಲ್ಲಿ ಕಟ್ ಮಾಡಿರೋಂಥ ಕಲ್ಲುಗಳನ್ನ ಇದು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಸ್ಲ್ಯಾಬ್, ಇದನ್ನ ಪಾಲಿಷ್ ಮಾಡ್ತಾ ಇರೋ ದೃಶ್ಯ ಇದು. ಈ ಥರ ಪಾಲಿಷ್ ಮಾಡ್ತಾರೆ ಹೊರಗಡೆ ಒಂದು ಸಾರಿ. ಅದಾದಮೇಲೆ ಸಮಾಧಿ ಕಲ್ಲುಗಳನ್ನಂತ ಹೇಳಿದಲ್ವಾ, ಅದನ್ನು ಕೂಡ ಇಲ್ಲಿ ಮಷೀನಲ್ಲಿ ಕಟ್ ಮಾಡ್ತಾ ಇದ್ದಾರೆ ಹೊರಗಡೆ. ಇಲ್ಲಿ ನೋಡ್ಬೋದು ಸಮಾಧಿ ಕಲ್ಲುಗಳನ್ನ ಪಾಲಿಷ್ ಮಾಡ್ತಾ ಇರೋದು. वो एक्सपोर्ट का पॉलिश होता है, जिसमें तरह तरह का ये प्लेट यूज करते हैं. स्टार्टिंग ನೋಡ್ಬೋದು ಇಲ್ಲಿ पॉलिश करने के लिए डिफरेंट तरह तरह का प्लेट रहता है. ಈ ಪಾಲಿಶ್ ಮಾಡೋದಕ್ಕೆ ಕಲ್ಲುಗಳನ್ನ ಡಿಫ್ರೆಂಟ್ ಆಗಿರೋ ಪ್ಲೇಟ್ಗಳು ಇವೆಲ್ಲ. ಇದರಿಂದಾನೇ ಅದು ನೈಸ್ ಆಗಿ ಪ್ಲೇಟು ಈ ಥರ ಪಾಲಿಶ್ ಆಗೋದು. ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು, ಈ ಥರ ಬೇರೆ ಬೇರೆ ತರಹದ ಪಾಲಿಶರ್ ಪ್ಲೇಟ್ಗಳಿವೆ ಇಲ್ಲಿ. ಅಲ್ಲಿ ಅದನ್ನ ಪಾಲಿಶ್ ಮಾಡ್ತಾರೆ. ಇಲ್ಲಿ ಎರಡಿದೆ, ಡಿಫ್ರೆಂಟ್ ಆಗಿರುವಂಥ ಪಾಲಿಶ್ ಪ್ಲೇಟ್ಗಳಿದೆ ಇಲ್ಲಿ ನೋಡ್ಬೋದು ನೀವು. ये शाइनिंग के लिए लास्ट में इसमें से यूज होता है. ಇದು ಕೊನೆಯ ಪಾಲಿಶ್. ಇದು ಇದರಿಂದ ಈ ಥರ ಶೈನ್ ಬರುತ್ತೆ. ಈ ಪ್ಲೇಟಿಂದ ಪಾಲಿಶ್ ಮಾಡಿದಾಗ ಇಷ್ಟೊಂದು ಫಿನಿಶಿಂಗ್ ಬರೋಕ್ಕೆ ಸಾಧ್ಯ. ನೋಡ್ಬೋದು, ಇವೆಲ್ಲ ನಾರ್ಮಲ್ ಆಗಿದ್ದು ರಫ್ ಯೂಸ್ ಮಾಡುವಾಗ. ಇಲ್ಲ, ರಫ್ ಅಂದ್ರೆ ಪಾಲಿಶ್ ಒಂದೊಂದು ಗ್ರೇಡ್. ಒಂದೊಂದು ಗ್ರೇಡ್ ಒಂದೊಂದು ಗ್ರೇಡ್ ಮಾಡಿ ಫೈನಲ್ ಫಿನಿಶಿಂಗ್ ಈ ಕಲರ್ ಆಗುತ್ತೆ. ಬ್ಲ್ಯಾಕ್, ಒರಿಜಿನಲ್ ಬ್ಲ್ಯಾಕ್. ಬೇರೆ ತರ 2-3 ಎಷ್ಟು ಸಾರಿ कितना टाइम होता है ये पॉलिश? एक कल साइज के हिसाब से है. 1 आवर से लेके
1.5 2 घंटा तक होता है ಪಾಲಿಶ್ ಆಗುತ್ತೆ. ಸೈಜ್ ಮೇಲೆ 1 ಅವರ್ ಇಂದ 2 ಅವರ್ ವರೆಗೂ ಪಾಲಿಶ್ ಮಾಡ್ತಾನೆ ಇರ್ತಾರೆ, ಕಂಟಿನ್ಯೂಸ್ ಪಾಲಿಶ್ ಮಾಡ್ತಾರೆ. ಬಟ್ ಪ್ಲೇಟ್ ಚೇಂಜ್ ಆಗ್ತಾ ಇರುತ್ತೆ. हाँ ಬೇರೆ ಬೇರೆ ಪ್ಲೇಟ್ ಬೇರೆ ಬೇರೆ ಪ್ಲೇಟ್ ಹಾಕಿ ಚೇಂಜ್ ಮಾಡ್ತಾ ಇರ್ತಾರೆ. ನೋಡ್ಬೋದು ಇಲ್ಲಿ ಇದು ಫೈನಲ್ ಫಿನಿಶಿಂಗ್ ಅಂತ. ಸೈಡ್ ಇದು ಇದರಲ್ಲೂ ಕೂಡ ಪಾಲಿಶ್ಗೆ ಬೇರೆ ಬೇರೆ ಪ್ಲೇಟ್ಸ್ ಇದೆಯಾ? जैसा प्लेट्स है हाँ। इसको डाया शीट बोलते हैं ಡಯಾ ಸೀಟ್. हाँ, वो ये तरह तरह का रहता है ಇಲ್ಲಿ ನೋಡ್ಬೋದು ಡಯಾ ಸೀಟ್ಗಳಿಗೂ ಇದರಿಂದ ಈ ಕಡೆ ಇರೋದು ಪಾಲಿಶ್ ಆಗುತ್ತೆ, ಚಿಕ್ಕ ಚಿಕ್ಕ ಸೈಜ್ದು. फाइनल में ಫೈನಲ್ पॉलिश के लिए ये यूज होते हैं फेल्ट बोलते हैं ಕ್ಯಾ ಬೋಲ್ತೆ? इसको फेल्ट फेल्ट ಫೆಲ್ಟ್. ಹಾಂ, ಇದು ಫೆಲ್ಟ್. ಇದು ಎಲ್ಲ ಆದಮೇಲೆ ಈ ಥರ ಇದರಲ್ಲಿ ಪಾಲಿಶ್ ಆದಮೇಲೆ ಇದು ಕೊನೆ ಟಚ್ ಇದು. ऐसे पाउडर डाल के ಹಾಂ ಹಾಂ, ಈ ಥರ ಒಂದು ಪೌಡರ್ನ ಹಾಕಿ ಪಾಲಿಶ್ ಮಾಡ್ತಾರೆ ಅವರು. ಸರ್ ಇದು ಇದನ್ನು देश है रशिया का ರಷ್ಯಾ. जैसे रशिया का समाधि के लिए डाला जाता है तो डिफरेंट डिफरेंट साइजेस होते हैं बड़ा साइज बोलेगा तो ये सब डब्बा साइज बड़ा साइज ಹಾಂ, तो इसको ऐसा स्टैंडिंग पोजीशन में खड़ा करके ಇದು ಬೇರೆ ಬೇರೆ ಸೈಜಲ್ಲಿ ಇರುತ್ತೆ, ಬೇರೆ ಬೇರೆ ಆ್ಯಂಗಲ್, ಬೇರೆ ಬೇರೆ ಸೈಜಲ್ಲಿ ಇರುತ್ತೆ. इसमें डिजाइन भी है ಇಲ್ಲಿ ನೋಡ್ಬೋದು ಬೇರೆ ಬೇರೆ ಡಿಸೈನ್ಸ್ ಕೂಡ ತೋರಿಸ್ತಾ ಇದ್ದಾರೆ ಅವರು ನಮಗೆ. ಹಾಂ, ಅಲ್ಲಿ ಬನ್ನಿ. ये क्रिश्चियन का जो बाइबल रहता है बाइबल का टाइप का है ये और ये ಹಾಂ ಹಾಂ ಹಾಂ. इस ಸ್ನೇಹಿತರು ನೋಡ್ಬೋದು ಇದು ಬೈಬಲ್ ಪುಸ್ತಕದ ರೀತಿ ಇರುವಂಥ ಒಂದು ಗ್ರಾನೈಟ್ನ ಇದು ಮಾಮೂಲಿ ಕಲ್ಲನ್ನ ರೆಡಿ ಮಾಡಿದ್ದಾರೆ. ಇದು ಕ್ರಿಶ್ಚಿಯನ್ಸ್ ಏನಾದರೂ ಡೆತ್ ಆದರೆ ಅವ್ರಿಗೆ ಆಗಿ ಕೊಡೋಕೆ ಸಮಾಧಿನ. इसमें नाम डाल के ಹಾಂ, ಅದರಲ್ಲಿ ಹೆಸರನ್ನ ಬರೆದು ಸಮಾಧಿಯಲ್ಲಿ ಕೂರಿಸ್ತಾರೆ. ಆ ಕಡೆ ಇರೋದು ಓವನ್. वो भी वैसे ही ಹಾಂ ಹಾಂ ओपन बुक एक क्लोज बुक रोलर बोलते हैं ಹಾಂ ಹಾಂ. ಇಲ್ಲಿ ನೋಡ್ಬೋದು ಅದು ಇದು ಓಪನ್ ಬುಕ್ ಆಗಿರುತ್ತೆ, ಅದು ಕ್ಲೋಸ್ ಬುಕ್. ಅಂದರೆ ಇದೆಲ್ಲ ಕ್ರಿಶ್ಚಿಯನ್ಸ್ಗೆ ಹೋಗುತ್ತೆ. ಬೇರೆ ದೇಶಗಳೆಲ್ಲ ಕ್ರಿಶ್ಚಿಯನ್ಸ್ ಈ ಥರ ಸಮಾಧಿಗಳನ್ನ ಯೂಸ್ ಮಾಡ್ತಾರಲ್ವಾ, ಅದಕ್ಕೆ ಅದ್ರ ಮೇಲೆ ಹೆಸರನ್ನ ಬರೆದು ಅದಕ್ಕೆ ಯೂಸ್ ಮಾಡೋಕ್ಕೆ. ಕಡಿಮೆ ಪ್ರೈಸಲ್ಲಿ ಅಂದರೆ ಒಂದು ಸರಾಸರಿ ಪ್ರೈಸಲ್ಲಿ ನೀವು ಅದನ್ನ ಬೈ ಮಾಡ್ಬೋದು. ನೀವು ಕೂಡ ಬೈ ಮಾಡ್ಬೋದು, ಇಲ್ಲಾಂದರೆ ಬೇರೆಯವರು ಕೂಡ ನೀವು B2B ಬಿಸ್ನೆಸ್ ಕೂಡ ಮಾಡ್ಬೋದು. ನೀವು ಬೈ ಮಾಡಿಕೊಂಡು ಬೇರೆಯವರು ಕೂಡ ಮಾರಾಟ ಮಾಡ್ಬೋದು. ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ, ಪ್ರತಿಯೊಂದು ಅವೈಲೇಬಿಲಿಟಿ ಇರುತ್ತೆ. उसको बबल शीट से पैकिंग होता है हाँ। पैक करके वो जितना बायर बोलता है हाँ। कि 5 पीस 20 पीस वैसा इसमें पैक होता है ನೋಡ್ಬೋದು क्रेट होता है ऐसा क्रेटिंग होता है ಅಲ್ಲೆಲ್ಲ ಫಿನಿಶಿಂಗ್ ಆಗಿರೋದನ್ನ ಎಷ್ಟು ಮಾರ್ಕೆಟಿಂಗ್ ಇರುತ್ತೋ, ಎಷ್ಟು ಬೈ ಮಾಡಿರ್ತಾರೋ ಬೈಯರ್ಸು, ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿರೋದು ಇದು. ಯಾವ್ಯಾವ ದೇಶಕ್ಕೆ ಹೋಗುತ್ತೆ? रशिया ರಷ್ಯಾ, US UK लंदन ಲಂಡನ್, आयरलैंड ಐರ್ಲೆಂಡ್, पोलैंड ಪೋಲೆಂಡ್, फ्रांस ಫ್ರಾನ್ಸ್, अजरबैजान अभी तो रशिया अजरबैजान जा रहा है ಅಜರ್ಬೈಜಾನ್. अजरबैजान ऐसा तरह तरह का कंट्रीज में ये जाता है बहुत सारा कंट्रीज में ये मुस्लिम्स को भी यूज करते हैं हाँ। और क्रिश्चियंस को भी यूज करते हैं हाँ। होता है ये अल्टीमेटली समाधि के लिए मेन ये ಜಾಸ್ತಿ ಯೂಸ್ ಆಗುತ್ತೆ. ಗೆಳೆಯರೆ ನೋಡ್ಬೋದು, ಇವರು ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾರೆ. ಒಂದು ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಇದ್ಕೊಂಡು ಒಂದು 10 to 11 ಕಂಟ್ರೀಸ್ ಎಕ್ಸ್ಪೋರ್ಟ್ ಆಗುತ್ತಲ್ಲ. हाँ 10 ರಿಂದ 12 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.